ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸಂಚಿತಾ ಕನ್ನಡ ವ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ನಾನಿವತ್ತು ತೋರಿಸ್ತಾ ಇರೋ ರೆಸಿಪಿ ಬಂದು ಗೆಣಸಿನ ಹೋಳಿಗೆ, ಸ್ವೀಟ್ ಪೊಟ್ಯಾಟೊ ಅಂತೀವಲ್ಲ, ಸೊ ಅದರ ಹೋಳಿಗೆ ಹೇಗೆ ಮಾಡೋದು ಅಂತ. ತುಂಬ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಮಾಡ್ಬೋದು. ಹಬ್ಬದ ಟೈಮಲ್ಲೆಲ್ಲ ತುಂಬ ಸ್ಪೆಷಲ್ ಆಗಿ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಸಾಫ್ಟಾಗಿ ಕೂಡ ಬರುತ್ತೆ. ನೀವು ಬೇರೆ ಎಲ್ಲ ಹೋಳಿಗೆಕ್ಕಿಂತನೂ ಈ ಹೋಳಿಗೆ ತುಂಬ ಈಸಿಯಾಗಿ ಮಾಡ್ಕೊಬೋದು. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಗೋಧಿ ಹಿಟ್ಟು. ನಾನಿಲ್ಲಿ ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಇದ್ರ ಬದಲು ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲ ಕೂಡ ತೊಗೊಬೇಕಾಗತ್ತೆ. ನೀವು ಗೆಣಸು ಎಷ್ಟು ತೊಗೊಳ್ತೀರಾ ಅನ್ನೋದ್ರ ಮೇಲೆ ನೀವು ಬೆಲ್ಲ ಕೂಡ ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನಾನಿಲ್ಲಿ 4 ಪೀಸ್ ಗೆಣಸು ತೊಗೊಂಡಿದ್ದೀನಿ. ಗೆಣಸು ಕೂಡ ತುಂಬ ಚೆನ್ನಾಗಿರಬೇಕು ಆ್ಯಂಡ್ ಫ್ರೆಶ್ ಆಗಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇನ್ನು. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಫ್ಲೇವರ್ಗೆ ಏಲಕ್ಕಿ ಕೂಡ ತೊಗೊಂಡಿದ್ದೀನಿ. ಸೊ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ. ಗೆಣಸನ್ನ ಆಲ್ರೆಡಿ ನಾನಿನ್ನು ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಸ್ವಲ್ಪ ತೊಳೆದು ಇಟ್ಕೊಂಡಿದ್ದೆ. ಸೊ ಆ ಗೆಣಸನ್ನೆಲ್ಲ ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ವಿಷಲ್ ಹೊಡ್ಸ್ಕೊಬೇಕಾಗುತ್ತೆ. ನಿಮಗೆ ಗೆಣಸು ಎಷ್ಟು ದಪ್ಪ ಇದೆ ಅಂತ ನೋಡಿಕೊಂಡು ವಿಷಲ್ ಹೊಡ್ಸ್ಕೊಳ್ಳಿ. ಒಂದು 3ರಿಂದ 4 ವಿಷಲ್ ಹೊಡ್ಸ್ಕೊಂಡ್ರೆ ಸಾಕು. ಸೊ ಗೆಣಸು ವಿಷಲ್ ಹೊಡೆದು ಬೇಯೋವರೆಗೂ ನಾವಿಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನಾನಿಲ್ಲಿ 1 ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಇವಾಗ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೀಟಾಗಿ ವಾಟರು ನಾವು ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕೊಂಡು ಕಲಿಸ್ಕೊಬೇಕಾಗತ್ತೆ. ಸ್ವಲ್ಪ ಸಾಫ್ಟಾಗೇ ಇರಬೇಕು. ಮಿಡ್ಲಲ್ಲಿ ಆಯಿಲ್ ಕೂಡ ಯೂಸ್ ಮಾಡಬಹುದು. ನೀವು ಚಪಾತಿ ಹಿಟ್ಟಿಗೆ ಕಲಿಸ್ತೀರಲ್ಲ, ಅಷ್ಟು ಗಟ್ಟಿಯಾಗಿ ಕಲಸೋದು ಬೇಡ. ಇದಕ್ಕೆ ನಾರ್ಮಲ್ ಆಗಿ ನಾವು ಬೇರೆ ಎಲ್ಲ ಹೋಳಿಗೆ ಕಲಿಸ್ತೀವಲ್ಲ ಮೈದಾ ಹಿಟ್ಟು, ಅದೇ ರೀತಿನೇ ಕಲಿಸ್ಬೇಕಾಗುತ್ತೆ. ಸ್ವಲ್ಪ ಸಾಫ್ಟಾಗಿ ಬರಬೇಕು. ಇದನ್ನ ಕಲಿಸ್ಬಿಟ್ಟು ಒಂದು ½ ಆದರೂ ನಾವು ರೆಸ್ಟ್ ಮಾಡಕ್ಕೆ ಬಿಟ್ಟರೆ ಅದು ತುಂಬ ಸಾಫ್ಟಾಗಿ ಬರುತ್ತೆ. ಆ್ಯಂಡ್ ಇದು ತುಂಬ ಚೆನ್ನಾಗಿ ಕಲಿಸ್ಕೊಬೇಕಾಗುತ್ತೆ. ಸ್ವಲ್ಪ ಆಯಿಲ್ನ ಜಾಸ್ತಿ ಯೂಸ್ ಮಾಡಿಬಿಟ್ಟು ಲಾಸ್ಟ್ ಮುಚ್ಚಿಡುವಾಗ ಸ್ವಲ್ಪ ಆಯಿಲ್ ಹಾಕಿಟ್ಬಿಟ್ಟು ಮುಚ್ಚಿಟ್ರೆ ಹಿಟ್ಟು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಸೊ ನಾನಿಲ್ಲಿ ನೆಕ್ಸ್ಟು 3-4 ವಿಷಲ್ ಹೊಡ್ಸ್ಕೊಂಡಿದ್ದೆ. ಆಲ್ರೆಡಿ ಗೆಣಸೆಲ್ಲ ಬೆಂದ್ಬಿಟ್ಟಿದೆ. ಅದನ್ನೆಲ್ಲ ನೀಟಾಗಿ ಸಿಪ್ಪೆ ಎಲ್ಲ ತಕ್ಕೊತಾ ಇದ್ದೀನಿ. ಸಿಪ್ಪೆ ಎಲ್ಲ ಇರಬಾರ್ದು. ಮತ್ತು ಎಕ್ಸ್ಟ್ರಾ ಏನಾದ್ರು ಸ್ವಲ್ಪ ದಪ್ಪ ದಪ್ಪ ಇತ್ತು ಅಂದರೆ ಅದನ್ನು ಎಲ್ಲ ಸ್ವಲ್ಪ ರಿಮೂವ್ ಮಾಡ್ಕೊಬೇಕಾಗತ್ತೆ. ಚೆನ್ನಾಗಿ ನಾನು ಇದನ್ನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೀವು ಇದನ್ನು ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕಾಗುತ್ತೆ. ಎಷ್ಟು ಸ್ಮ್ಯಾಶ್ ಮಾಡ್ಕೊತೀರೋ ಆವಾಗ ನಮಗೆ ಹೋಳಿಗೆ ಒಳಗಡೆ ಹಾಕೋ ಹೂರಣ ಇರುತ್ತಲ್ಲ, ಆ ಹೂರಣ ಅಷ್ಟು ಚೆನ್ನಾಗಿ ಬರುತ್ತೆ. ಯಾವುದು ಲಂಪ್ಸ್ ಇರಬಾರ್ದು. ಲಂಪ್ಸ್ ಇಲ್ಲದೆ ಇರೋ ಥರ ನೀಟಾಗಿ ನಾವು ಸ್ಮ್ಯಾಶ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟು ನಾನಿಲ್ಲಿ ಒಂದು ಗ್ಯಾಸ್ ಆನ್ ಮಾಡಿಬಿಟ್ಟು ಅದಕ್ಕೆ ಒಂದು ಪಾತ್ರೆ ಇಟ್ಬಿಟ್ಟು ನೆಕ್ಸ್ಟ್ ನಾವು ಹೂರಣ ರೆಡಿ ಮಾಡ್ಕೊಬೇಕಾಗುತ್ತೆ. ಹೂರಣ ರೆಡಿ ಮಾಡ್ಕೊಳಕ್ಕೆ ಒಂದು ಪಾತ್ರೆ ಸ್ವಲ್ಪ ಕಾದ್ಮೇಲೆ ತೊಗೊಂಡಿರೋ ಅಂಥ ಬೆಲ್ಲನ ಆ್ಯಡ್ ಮಾಡ್ತಾ ಇದ್ದೀನಿ. ಬೆಲ್ಲಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ರೆ ಸಾಕು. ಚೆನ್ನಾಗಿ ಬೆಲ್ಲನ ಕರಗಿಸ್ಬೇಕು. ಯಾವುದು ಉಂಡೆಗಳಿರಬಾರ್ದು. ಚೆನ್ನಾಗಿ ಒಂದು ಪಾಕ ಬರಬೇಕು. ನಿಮಗೆ ತಿಕ್ಕಾಗಿ ಒಂದು ಪೇಸ್ಟ್ ಪಾಕ ಥರ ಬರುತ್ತಲ್ಲ, ಆ ಥರ ಪಾಕ ಚೆನ್ನಾಗಿ ಬರಬೇಕು. ಅದು ನೆಕ್ಸ್ಟ್ ಬಬಲ್ಸ್ ಎಲ್ಲ ರ್ಯಾಪ್ ಆಗುತ್ತೆ ನೋಡಿ, ಆ ಥರ ಫುಲ್ ಈ ಥರ ಬಬಲ್ಸ್ ಬರೋವರೆಗೂ ನೀಟಾಗಿ ತಿಕ್ಕಾಗಿ ಬರೋ ಥರ ಚೆನ್ನಾಗಿ ಪೇಸ್ಟ್ನ ರೆಡಿ ಮಾಡ್ಕೊಬೇಕು. ಇದು ಇವಾಗ ನೋಡಿ ಫುಲ್ ದಪ್ಪ ಆಗಿಬಿಟ್ಟು ಒಂದು ತಿಕ್ ಪೇಸ್ಟ್ ಥರ ರೆಡಿ ಆಗಿದೆ. ಇದಕ್ಕಿವಾಗ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಅಂತಹ ಗೆಣಸನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಗೆಣಸನ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವಿಲ್ಲಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ನಮಗೆ ಹೂರಣ ತಟ್ಟಬೇಕಾದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿವಾಗ ನಾನು ಅಷ್ಟು ಚೆನ್ನಾಗಿ ಎಲ್ಲದನ್ನು ಪೇಸ್ಟ್ ಥರ ಮಾಡಿ ಎಲ್ಲ ಲಮ್ಸ್ ಇಲ್ಲದೆ ಇರೋ ಥರ ಹೊಡೆದಿದ್ದೀನಿ. ಆದರೂ ಒಂದು ಚಿಕ್ಕ ಪುಟ್ಟದು ಇದ್ದೇ ಇರುತ್ತೆ ನಾವೆಷ್ಟು ಸ್ಮ್ಯಾಶ್ ಮಾಡಿದ್ರು. ಇವಾಗ ನಾನು ಅದಕ್ಕೇ ಹೂರಣನ ಹಾಕ್ಬಿಟ್ಟು ಬೆಲ್ಲದ ಜೊತೆ ನಾನು ಇವಾಗ ಹೂರಣ ರೆಡಿ ಮಾಡ್ತಾ ಇದ್ದೀನಲ್ಲ, ಅವಾಗಲೇ ನಾನು ಇಲ್ಲೊಂದು ಸ್ಮ್ಯಾಶರ್ನ ಯೂಸ್ ಮಾಡಿಬಿಟ್ಟು ಮತ್ತು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀರೋ ನಿಮ್ಗೆ ಅವಾಗ ಹೂರಣ ಎಲ್ಲ ಓಪನ್ ಆಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ. ಸೊ ಇವಾಗ ಒಂದ್ಸತಿ ಫುಲ್ ಎಲ್ಲ ಎರಡು ಮಿಕ್ಸ್ ಆಗಿಬಿಟ್ಟು ಚೆನ್ನಾಗಿ ಒಂದು ಹೂರಣ ರೆಡಿ ಆದ ತಕ್ಷಣ ತಗೊಂಡಿರೋಂತಹ ಏಲಕ್ಕಿನ ಚೆನ್ನಾಗಿ ಪುಡಿ ಮಾಡಿ ಆ್ಯಡ್ ಮಾಡಿದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಫ್ಲೇವರ್ಗೋಸ್ಕರ ಆ್ಯಡ್ ಮಾಡ್ತಾ ಇರೋದು ಅಷ್ಟೇ. ಇವಾಗ ನಾನು ಹಿಟ್ಟನ್ನ ಕಲಸಿಟ್ಕೊಂಡಿದ್ನಲ್ಲ, ಅದು ಆಲ್ಮೋಸ್ಟ್ 3/4 ಗಂಟೆನೇ ಆಗೋಗ್ಬಿಟ್ಟಿದೆ ನನಗೆ. ಒಂದು ½ ಇಟ್ಟರೆ ಸಾಕು. ಅದಕ್ಕಿಂತ ಜಾಸ್ತಿ ನಿಮಗೆ ಟೈಮ್ ಇದ್ದರೆ ಕೂಡ ಇಟ್ಕೊಬೋದು. ಇಲ್ಲ ತುಂಬ ಕ್ವಿಕ್ಕಾಗಿ ಬೇಗ ಮಾಡಬೇಕು ಅಂತ ಇದ್ದರೆ ಒಂದು ½ ಇಟ್ಟರೆ ಸಾಕು. ಅಷ್ಟು ಚೆನ್ನಾಗಿ ಹಿಟ್ಟು ರೆಡಿ ಆಗಿಬಿಡುತ್ತೆ. ಆಯಿಲ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ಅಷ್ಟೇ. ನೆಕ್ಸ್ಟು ನಾನಿವಾಗ ಒಂದು ಬಟರ್ ಪೇಪರ್ ಥರ ಇದು ಒಂದು ಪೇಪರ್ ಬರುತ್ತೆ ನೋಡಿ, ಇದು ಹೀಟ್ ರೆಸಿಸ್ಟೆನ್ಸ್ ಪೇಪರು. ಇದರಲ್ಲಿ ನಾನು ಇವಾಗ ಡೈರೆಕ್ಟಾಗಿ ಮಾಡಿಬಿಟ್ಟು ತವಕ್ಕೆ ಹಾಕಿದ್ರೂ ಏನೂ ಸುಟ್ಟು ಹೋಗಲ್ಲ. ಬಟ್ ನಾನು ಅದನ್ನು ಲಾಸ್ಟ್ ಟೈಮು ಯಾವುದೋ ಮೈಕ್ರೋವೇವನಲ್ಲಿ ಇಟ್ಬಿಟ್ಟಾಗ ಒಂದು ಸ್ವಲ್ಪ ಸುಟ್ಟೋದಂಗೆ ಆಗಿತ್ತು ಅಷ್ಟೇ. ಇವಾಗ ನಾನು
ಗೋಧಿ ಹಿಟ್ಟನ್ನ ತಗೊಂಡು ಸ್ವಲ್ಪ ಆಯಿಲ್ನ ಚೆನ್ನಾಗಿ ಮುಟ್ಕೊಬೇಕಾಗುತ್ತೆ ಕೈಗೆ. ಆಯಿಲ್ನೆಲ್ಲ ಮುಟ್ಕೊಂಡು ನಾರ್ಮಲಾಗಿ ನಾವು ಬೇರೆ ಎಲ್ಲ ಹೋಳಿಗೆ ಹೇಗೆ ಮಾಡ್ತೀವಲ್ಲ ಅದೇ ರೀತಿನೇ ಕಣ್ಕ ಥರ ರೆಡಿ ಮಾಡ್ಕೊಂಡ್ಬಿಟ್ಟು ಅದರೊಳಗಡೆ ಈ ರೆಡಿ ಆಗಿರೋಂತಹ ಹೂರಣನ ಆ್ಯಡ್ ಮಾಡಿಬಿಟ್ಟು ನಾರ್ಮಲಾಗಿ ನಾವು ಬೇರೆ ಹೋಳಿಗೆ ಮಾಡೋ ರೀತಿನಲ್ಲೇ ಮಾಡಬೇಕಾಗುತ್ತೆ. ಆ್ಯಂಡ್ ಇದು ತುಂಬ ಚೆನ್ನಾಗಿ ಕೂಡ ಬರುತ್ತೆ. ಬೇರೆ ಹೋಳಿಗೆ ಎಲ್ಲ ಆಯಿತು ಅಂದರೆ ನಿಮಗೆ ಸ್ವಲ್ಪ ಮೈದಾ ಹಿಟ್ಟೆಲ್ಲ ಓಪನ್ ಆಗೋ ಥರ ಚಾನ್ಸಸ್ ಇರುತ್ತೆ. ಬಟ್ ಇದು ಆ ಥರ ಏನೂ ಆಗಲ್ಲ. ನಾರ್ಮಲಾಗಿ ಈಸಿಯಾಗಿ ಹೇಗೆ ಹೇಳೋದು ಅಂದರೆ ನಾವು ಪರೋಟ ಎಲ್ಲ ಮಾಡ್ತೀವಲ್ಲ ಸೇಮ್ ಪರೋಟ ಥರನೇ ಬರುತ್ತೆ. ಬಟ್ ನೀವಿದು ತುಂಬ ತೆಳು ಮಾಡಬೇಕಾಗುತ್ತೆ. ತುಂಬ ತೆಳು ಮಾಡಿದಷ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಗಟ್ಟಿಯಾಗಿ ದಪ್ಪ ಮಾಡಿದ್ರೆ ಸೇಮ್ ಆಲೂ ಪರೋಟ ಎಲ್ಲ ಬರುತ್ತಲ್ಲ ಆ ರೀತಿ ಫೀಲ್ ಬರುತ್ತೆ. ಅದಕ್ಕೆ ನಾನಿಲ್ಲಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ತಗೊಂಡು ನೀಟಾಗಿ ನಾನು ತಟ್ತಾ ಇದ್ದೀನಿ. ಸೈಜು ಅಷ್ಟೇ, ನಿಮಗೆ ಎಷ್ಟು ದೊಡ್ಡ ಬೇಕೋ ನೀವು ಅಷ್ಟು ಹಿಟ್ಟು ಮತ್ತು ಹೂರಣನ ತೊಗೊಂಡು ಮಾಡಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ದೊಡ್ಡಕ್ಕೆ ಮಾಡೋಣ ಅಂತ ಹೇಳಿಬಿಟ್ಟು ತುಂಬ ದೊಡ್ಡಕ್ಕೆ ಮಾಡ್ತಾಯಿದ್ದೀನಿ. ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದಕ್ಕೆ ನೋಡಿ ಎಲ್ಲೂ ಓಪನ್ ಆಗಿಲ್ಲ. ಫುಲ್ ಒಂದು ಚಿಕ್ಕ ಪುಟ್ಟದ ಹಂಗೆ ಒಂದೊಂದಿದೆ. ಬಟ್ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಯೂಸ್ ಮಾಡ್ಕೊಂಡಿದ್ದೀನಿ. ಬಟ್ ಚೆನ್ನಾಗೇ ಬಂದಿದೆ, ಎಲ್ಲೂ ಓಪನ್ ಆಗಿಲ್ಲ. ಡೈರೆಕ್ಟಾಗಿ ಇವಾಗ ಇದನ್ನು ಹಾಗೇ ನಾವು ಬೇಯಿಸ್ಬೋದು. ಅದೇ ರೀತಿ ನಾನು ಉಳಿದಿರೋಂತಹ ಎಲ್ಲದನ್ನೂ ಮಾಡ್ಕೊತಾ ಇದ್ದೀನಿ. ಸೊ ಒಂದೇ ಸತಿ ಒಂದು 5-6 ಹೋಳಿಗೆನ ಮಾಡಿಟ್ಕೊಂಡು ಆಮೇಲೆ ಬೇಯಿಸಿದ್ರೆ ಓಕೆ, ಇದು ನಿಲ್ಲುತ್ತೆ. ಇದು ನಿಮಗೆ ಮಾಡಿದ ತಕ್ಷಣ ಬೇಯಿಸಬೇಕು. ಮೈದಾ ಹಿಟ್ಟಾದರೆ ಸ್ವಲ್ಪ ಹೊತ್ತು ಹಾಗೆ ಇಟ್ಟರೆ ಸ್ವಲ್ಪ ಗಟ್ಟಿ ಆಗುತ್ತೆ ಆ್ಯಂಡ್ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ. ಆದರೆ ಇದರಲ್ಲಿ ಆ ಥರ ಏನೂ ಆಗಲ್ಲ. ನೀವು ಬೇಕಾದರೆ ಒಂದೇ ಸತಿ ಅಷ್ಟು ಮಾಡಿಟ್ಕೊಂಡು ಒಂದೇ ಸತಿ ಕೂಡ ನೀವು ಬೇಯಿಸ್ಬೋದು. ನಾನಿವಾಗ ಎಲ್ಲದನ್ನು ಹಾಗೆ ಮಾಡಿಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ತವ ಇಡ್ತಾ ಇದ್ದೀನಿ. ತವಕ್ಕೊಂದು ಸ್ವಲ್ಪ ಎಣ್ಣೆ ಕೂಡ ಹಚ್ತಾ ಇದ್ದೀನಿ. ತವ ಎಲ್ಲ ಒಂದು ಸತಿ ಫುಲ್ ಬಿಸಿ ಆದಮೇಲೆ ಈಗ ನಾವು ಮಾಡಿಟ್ಕೊಂಡಿರೋಂತಹ ಹೋಳಿಗೆಗಳನ್ನ ಒಂದೊಂದನ್ನೇ ಹಾಕಿ ಬೇಯಿಸ್ತಾ ಬರ್ಬೋದು. ನಾನಿವಾಗ ನೋಡಿ ಈ ಪೇಪರ್ ಸಮೇತ ಡೈರೆಕ್ಟಾಗಿ ಹಾಕಿಬಿಟ್ಟು ಹಾಗೆ ಇದು ಬೇಯಿಸ್ತಾ ಇದ್ದೀನಿ, ಏನೂ ಆಗಲ್ಲ. ಆ್ಯಂಡ್ ನಿಮ್ಗೆ ಈ ಥರ ಪೇಪರ್ ತೊಗೊಂಡು ಮಾಡೋದ್ರಿಂದ ತುಂಬ ಈಸಿ ಕೂಡ ಆಗುತ್ತೆ. ಈಗ ನಾರ್ಮಲಾಗಿ ನಾವು ಎಣ್ಣೆ ಕವರಲ್ಲಿ ಕೂಡ ಮಾಡ್ತಾರೆ. ಆ ಥರ ಎಣ್ಣೆ ಕವರಲ್ಲಿ ಮಾಡಬೇಕಾದ್ರೆ ಸಮ್ ಟೈಮ್ ಈ ಥರ ತೆಗೆದು ಹಾಕಬೇಕಾದ್ರೆ ಹರಿದೋಗೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೆ ಬಟರ್ ಪೇಪರು ಅಥವಾ ಈ ರೀತಿ ಪೇಪರ್ನ ಯೂಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಬೇಗ ಹೋಳಿಗೆ ಕೂಡ ಮಾಡ್ಕೊಬೋದು. ಈ ಪೇಪರೆಲ್ಲ ನಿಮಗೆ ಅಮೆಝಾನಲ್ಲೇ ಸಿಗುತ್ತೆ. ನಾನು ಅಮೆಝಾನಲ್ಲೇ ಪರ್ಚೇಸ್ ಮಾಡಿರೋದು. ಇವಾಗ ನಾನು ಒಂದು ಸತಿ ಸೈಡ್ ಬೇಯಿಸ್ಬಿಟ್ಟು ಈಗ ಮತ್ತೊಂದು ಸೈಡು ಅಷ್ಟೇ ಬೇಯಿಸ್ಕೊತಾ ಇದ್ದೀನಿ. ನೋಡಿ ಆಲ್ರೆಡಿ ಕಲರ್ ಎಲ್ಲ ಚೇಂಜ್ ಆಗಿಬಿಟ್ಟು ನೋಡೋಕೆ ಸ್ವಲ್ಪ ನಿಮಗೆ ವಿಡಿಯೋದಲ್ಲಿ ಚಪಾತಿ ರೀತಿನೇ ಕಾಣುತ್ತೆ. ಬಟ್ ಇದು ಆ ರೀತಿ ಕಾಣಲ್ಲ. ನಿಮಗೆ ಡೈರೆಕ್ಟಾಗಿ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ತುಂಬ ಈಸಿ ಕೂಡ ಮಾಡ್ಕೊಳೋದು. ತುಂಬ ಟೇಸ್ಟ್ ಕೂಡ ತುಂಬ ಸಖತ್ತಾಗಿರುತ್ತೆ. ನೀವೇನಾದರೂ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಈ ಹೋಳಿಗೆ ಮುಂದೆ ನಾವು ಒಂದೊಂದ್ಸತಿ ಬೇರೆ ಯಾವುದೋ ಹೋಳಿಗೆನೇ ಬೇಡ ಅಂತ ಅನಿಸುತ್ತೆ. ಈಸಿಯಾಗಿ ಕೂಡ ಮಾಡ್ಕೊಬೋದು, ಬೇಗ ಆಗುತ್ತೆ, ತುಂಬ ಕಷ್ಟ ಕೂಡ ಏನೂ ಇಲ್ಲ. ಯಾರಿಗಾದರೂ ಹೋಳಿಗೆ ಮಾಡೋಕ್ಕೆ ಬರಲ್ಲ ಅಂತ ಇರುತ್ತೆ ನೋಡಿ, ಅವ್ರು ಕೂಡ ಮಾಡ್ಬೋದು. ಇದು ತುಂಬ ಈಸಿ ಆಗುತ್ತೆ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.